ಸಿ ಫ್ಯಾನ್ಸ್ ನೀವು IPL 2026ಗೆ ಟಾಟಾ ಬಾಯ್ ಬೈ ಹೇಳ್ರಿ ಮತ್ತು 2027 ನಲ್ಲಿ ಏನೋ ಪ್ಲಾನ್ ಮಾಡಬೇಕು ಅದ್ರ ಬಗ್ಗೆ ಥಿಂಕಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ರಿ. ಸ್ಟಿಲ್ ಈ ಟೈಮಲ್ಲೂ ನೀವು ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ಗೆ ಮತ್ತು ಕೋಚ್ ಸ್ಟೆಫನ್ ಫ್ಲೇಮಿಂಗ್ಗೆ ಡಿಫೆಂಡ್ ಮಾಡ್ತಾ ಇದ್ರೆ ಅದು ನಿಮ್ಮ ತಪ್ಪು, ನನ್ ತಪ್ಪಲ್ಲ. ಯಾಕಂದ್ರೆ ಕೆ ಕೆಲಸ ಆಯ್ತು. 2026 ಅಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋ ಮಾತೇ ಇಲ್ಲ. ಈ ಒಂದು ಮಾತು ನಾನು ಈಗ ಈ ಎರಡು ಮ್ಯಾಚ್ ಆದ್ಮೇಲೆ ಹೇಳ್ತಿಲ್ಲ. ಸೊ ಬಿಫೋರ್ ಆ ಒಂದು ಮಿನಿ ಆಕ್ಷನ್ ಆದ್ಮೇಲೆ ಮತ್ತು ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಹೇಳಿದೆ, ಕೆ ಟೀಮ್ ಅಲ್ಲಿ ಯಾವುದೇ ಒಬ್ಬ ಬಾಲರು ಇಲ್ಲ. ಕೆ ಟೀಮ್ ಅಲ್ಲಿ ನನ್ನ ಪ್ರಕಾರ ಈ IPL 2026 ಅಲ್ಲಿ ವರ್ಸ್ಟ್ ಬಾಲಿಂಗ್ ಯಾವ ಟೀಮ್ ಅಲ್ಲಿ ಇದ್ದಾರಪ್ಪ ಅಂದ್ರೆ ಅದು ಚೆನ್ನೈ ಸೂಪರ್ ಕಿಂಗ್ಸ್. ಈ ಒಂದು ಟೀಮ್ ಅಲ್ಲಿ ವರ್ಸ್ಟ್ ಬೌಲರ್ಸ್ ಇದ್ದಾರೆ ಅಂತ ನಾನು ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಡ್ತೀನಿ ಬಾಸ್. ಅಂತ ಒಂದು ಡಿಸ್ಟರ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಚೆನ್ನೈ ಬೌಲರ್ಸ್. ಈಗ ಆಕ್ಚುಲ್ ಬೇಕಾದ್ರೆ ಕೆ ಟೀಮ್ ಅಲ್ಲಿ ಖಲೀಲ್ ನೋಡೋ ಹಿಂಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ಅನ್ಶುಲ್ ಕಂಬೋಜ್ ಲೈನ್ ಇಲ್ಲ, ಲೆಂತ್ ಇಲ್ಲ, ಪೇಸ್ ಇಲ್ಲ, ಸ್ವಿಂಗ್ ಇಲ್ಲ, ಸೀಮ್ ಇಲ್ಲ, ಏನು ಬೌಲಿಂಗ್ ಪರ್ಫಾರ್ಮೆನ್ಸ್ ಅದು. ಮತ್ತು ಮ್ಯಾಥ್ ಹೆನ್ರಿ ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ ಹಾಕೇಸಿ ಇಂಥ ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್ ಅಲ್ಲಿ ಈ ತರ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರೆ ಅಂದ್ರೆ ಪಾಪ ಕೆ ಫ್ಯಾನ್ಸ್ ಏನ್ ಹೇಳ್ಬೇಕು. 210 ಡಿಫೆಂಡ್ ಮಾಡಕ್ಕಾಗಿಲ್ಲ ಗುರು ಕೆ ಟೀಮ್ ಬೌಲರ್ಸ್ ಇಂದ. ಅಂತ ವರ್ಸ್ಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ನೀವು ಥಿಂಕ್ ಮಾಡಿರ್ಬೋದು, ಆ ಒಂದು ಮಿನಿ ಆಕ್ಷನ್ ಅಷ್ಟೊಂದು ಕೋಟಿ ತನಕೇಶಿ 14.2 ಕೋಟಿ ಕೊಟ್ಟು ಮತ್ತು 14.2 ಕೋಟಿ ಕೊಟ್ಟು ಎರಡು ಯಂಗ್ಸ್ಟರ್ಸ್ ಗೆ ಬೈ ಮಾಡಿದಾರ. ಸೊ ಅದು ಬೇರೆ ಮ್ಯಾಟರ್, ಅವ್ರ ಬಗ್ಗೆ ನಾನು ಕಮೆಂಟ್ಸ್ ಮಾಡಲ್ಲ. ಯಾಕಂದ್ರೆ ಯಂಗ್ಸ್ಟರ್ಸ್ ಸ್ಟಿಲ್ ಸಾಕಷ್ಟು ಲರ್ನ್ ಮಾಡ್ಬೇಕಾಗಿದೆ, ಇನ್ ಎಕ್ಸ್ಪೀರಿಯನ್ಸ್ ಇದೆ, ಹ್ಯೂಜ್ ಪ್ರೆಷರ್ ಇರುತ್ತೆ, ಅವ್ರ ಬಗ್ಗೆ ನೋ ಕಮೆಂಟ್ಸ್. ಆದ್ರೆ ಇಲ್ಲಿ ಬೌಲರ್ಸ್ ಎಂತ ವರ್ಸ್ಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಪ್ಪ ಅದು, ಅನ್ಬಿಲಿಯಬಲ್ ಬೌಲಿಂಗ್ ಪರ್ಫಾರ್ಮೆನ್ಸ್. ಕೆ ಟೀಮು ಇಂಥ ಒಂದು ಬಾಲಿಂಗ್ ಇಟ್ಟುಕೊಂಡು ಮುಂದಕ್ಕೆ ಹೋಗುತ್ತಿದ್ರೆ ಯಾವ ರೀಸನ್ ಮೇಲೆ, ಯಾವ ಬಿಲೀವ್ ಮೇಲೆ ನೀವು ಥಿಂಕ್ ಮಾಡ್ತಿದ್ದೀರಾ? ಎಂತಹ ಬಿಲೀವ್ ಅದು? ಈ ಒಂದು ಬಾಲಿಂಗ್ ಇಂದ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಾ ಚೆನ್ನೈ ಸೂಪರ್ ಕಿಂಗ್ಸ್? ನೋ ಚಾನ್ಸ್. ಸ್ಟಿಲ್ ನೀವು ಬಿಲೀವ್ ಇದ್ರೆ ಈ ಒಂದು ಬಾಲಿಂಗ್ ಅಟ್ಯಾಕ್ ಇಂದ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಪ್ಲೇ ಆಫ್ ಗೆ ಹೋಗುತ್ತಪ್ಪ ಅಂತ ಒಂದು ಬಿಲೀವ್ ಇದ್ರೆ ಅದನ್ನ ಬಿಲೀವ್ ಅನ್ನಲ್ಲ, ಅದನ್ನ ಸಮಥಿಂಗ್ ಅಂತಾರೆ. ಫಸ್ಟ್ ಪಾಯಿಂಟ್, ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ನನ್ನ ಸ್ಟೇಟ್ಮೆಂಟ್ ಗೆ ನೀವು ಅಗ್ರಿ ಮಾಡ್ತೀರಾ ಅಥವಾ ಇಲ್ಲ ಅದು ಬೇರೆ ಪಾಯಿಂಟ್. ಆದ್ರೆ ಟ್ರೂ ಕೆ ಫ್ಯಾನ್ಸ್ ಆದ್ರೆ ನನ್ನ ಮಾತಿಗೆ ನೀವು ಅಗ್ರಿ ಮಾಡ್ತೀರಾ. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಮೊದಲು ಚೆನ್ನೈ ಸೂಪರ್ ಕಿಂಗ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮೊದಲು ಋತುರಾಜ್ ಗಾಯಕ್ವಾಡ್ಗೆ ಆಸ್ ಎ ಕ್ಯಾಪ್ಟನ್ ಇಂದ ಕಿತ್ತು ಒಗಿರಿ. ಗೆ ಹೊಸ ಕ್ಯಾಪ್ಟನ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿ. ಯಾಕಂದ್ರೆ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ನಾಟ್ ಅಪ್ ಟು ದಿ ಮಾರ್ಕ್. ಫಸ್ಟ್ಲಿ ಇಲ್ಲಿ ಋತುರಾಜ್ ಗಾಯಕ್ವಾಡ್ ಓಪನರ್ ಆಗಿ ಬರಲೇಬಾರದು, ಆಸ್ ಎ ನಂಬರ್ 3 ಬರಬೇಕು. ಆಯುಷ್ ಮಾತ್ರ ಓಪನಿಂಗ್ ಆಗಿ ಬಂದ್ರೆ ಕ್ರ್ಯಾಕಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಬಾಸ್. ಲಾಸ್ಟ್ ವರ್ಷ ಎಂತ ಪರ್ಫಾರ್ಮೆನ್ಸ್ ಇದು, ಅಗೇನ್ ನಿನ್ನೆ ಎಂತ ಪರ್ಫಾರ್ಮೆನ್ಸ್ ಇದು. ಓಪನಿಂಗ್ ಬಂದ್ರೆ ಆ ಲೇವಲೇ ಬೇರೆ ಇರುತ್ತೆ ಮತ್ತು ಸಂಜು ಸ್ಯಾಮ್ಸನ್ ಅವರ ಆ ಒಂದು ಪ್ರೆಷರ್ ಕಡಿಮೆ ಆಗುತ್ತೆ. ಆಮೇಲೆ ಸ್ವಲ್ಪ ಟೈಮ್ ತಗೊಂಡು ಅವರು ಕೂಡ ಫ್ಯಾಬುಲಸ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಸಂಜು. ಅಂತ ಒಂದು ಕ್ಯಾಲಿಬರ್ ಇರುವಂತ ಪ್ಲೇಯರ್ ಸಂಜು. ನಾವು T20 ವರ್ಲ್ಡ್ ಕಪ್ ನೋಡಿದ್ವಿ ಯಾವ ರೀತಿ ಪರ್ಫಾರ್ಮೆನ್ಸ್ ನಾವು ಕೊಟ್ಟಿದ್ದಾರೆ ಅಂತ ಹೇಳಿ. ಆದ್ರೆ ಇಲ್ಲಿ ಋತುರಾಜ್ ಗಾಯಕ್ವಾಡ್ ಟುಕು ಟುಕು, ಅಲ್ಲಿ ಸಂಜು ಸ್ಯಾಮ್ಸನ್ ಟುಕು ಟುಕು ಅಂದ್ರೆ ಎಲ್ಲಿ ಪರ್ಫಾರ್ಮೆನ್ಸ್ ನ ಕೊಡುತ್ತೆ? ಆಕ್ಚುಲಿ ಪವರ್ ಪ್ಲೇ ಅಲ್ಲಿ ಅರೌಂಡ್ ಒಂದು 60 to 70 ರನ್ಸ್ ಬರಲೇಬೇಕು. ಹಂಗ ಸ್ಟಾರ್ಟ್ ನ ಕೊಡ್ಬೇಕು. ಯಾವುದೇ ಒಂದು IPL ಟೀಮು ನಾವು ನೋಡಿದೀವಿ ಯಾವ ರೀತಿಯ ಬೇರೆ IPL ಟೀಮ್ ಹೆಂಗ ಪರ್ಫಾರ್ಮೆನ್ಸ್ ನಾವು ಕೊಡುತ್ತೆ. ಪವರ್ ಪ್ಲೇ ಅಲ್ಲಿ ಅಗ್ರೆಸಿವ್ ಬ್ಯಾಟಿಂಗ್ ಮಾಡ್ತಾರೆ. ಆದ್ರೆ ಋತುರಾಜ್ ಗಾಯಕ್ವಾಡ್ ಸಂಜು ಸ್ಯಾಮ್ಸನ್ ಟುಕು 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 ಬ್ಯಾಟಿಂಗ್ ಮಾಡಿದ್ರೆ ಏನು ಮಾಡ್ಬೇಕು? ಕೆ ಫ್ಯಾನ್ಸ್ ಅಲ್ಲಿ ಕಾಯ್ತಿದ್ರೆ ಒಂದು ಕ್ರ್ಯಾಕಿಂಗ್ ಸ್ಟಾರ್ಟ್ ಬರುತ್ತಪ್ಪ ಅಂದ್ರೆ. ಆಕ್ಚುಲಿ ಲಾಸ್ಟ್ ವರ್ಷ IPL 2025 ಅಲ್ಲಿ ಎಂಡ್ ಆಫ್ ಟೂರ್ನಮೆಂಟ್ ಅಲ್ಲಿ ಅಂಡರ್ MSD ಅವರ ಕ್ಯಾಪ್ಟನ್ಸಿ ಅಲ್ಲಿ ಸೂಪರ್ಬ್ ಆಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿತ್ತು ಕೆ. ಎಂಡ್ ಆಫ್ ಟೂರ್ನಮೆಂಟ್ ಅಲ್ಲಿ ಕ್ರ್ಯಾಕಿಂಗ್ 220, 230 ಈ ತರ ಸ್ಕೋರ್ ನ ಮಾಡಿತ್ತು. ಬಟ್ ಈಗ ಯಾವಾಗ ಋತುರಾಜ್ ಗಾಯಕ್ವಾಡ್ ಅಗೇನ್ ಓಪನಿಂಗ್ ಮಾಡಿದ್ರು, ಆಯುಷ್ ಮಾತ್ರ ನಂಬರ್ 3 ಬಂದ್ರು, ಇಬ್ರು ಓಪನರ್ಸ್ ಟುಕು ಟುಕು ಮಾಡಿದ್ರೆ ಪವರ್ ಪ್ಲೇ ರನ್ ಎಲ್ಲ ಬರ್ತವೆ. ಇದೊಂದು ಚೇಂಜ್ ಆಗ್ಬೇಕು ನನ್ನ ಪ್ರಕಾರ. ಮೊದಲು ಕ್ಯಾಪ್ಟನ್ಸಿನ ತೆಗೆದಾಗಬೇಕು ಋತುರಾಜ್ ಗಾಯಕ್ವಾಡ್ಗೆ. ನೆಕ್ಸ್ಟ್ ಕೋಚ್ ಸ್ಟೆಫನ್ ಫ್ಲೇಮಿಂಗ್ ಅವರ ಕೋಚು ಮುಗಿದು ಹೋಗಿದೆ. ಅವ್ರದ್ದು ಏನು ಯೂಸ್ ಇಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ. ಕೆ ಟೀಮು ಒಂದು ನೆಕ್ಸ್ಟ್ ಲೆವೆಲ್ ಸ್ಟ್ರಾಟಜಿಕ್ ಮಾಡಲೇಬೇಕು. ನನ್ನ ಸ್ಟ್ರಾಟಜಿಕ್ ನ ಫಾಲೋ ಮಾಡಿದ್ರೆ ನೀವು ಫಾಲೋ ಮಾಡಿ ಅಂತ ಹೇಳಲ್ಲ. ಸೊ ಈ ಒಂದು ವಿಡಿಯೋ ಅಲ್ಲಿವರೆಗೆ ರೀಚ್ ಆಗಲ್ಲ. ನಮ್ಮ ಕರ್ನಾಟಕದಲ್ಲಿ ಕೆಲವೊಬ್ರು ಮಾತ್ರ ಕೆ ಫ್ಯಾನ್ಸ್ ಇದ್ರೆ, ಅದು ನಾನು ಚಿಕ್ಕ ಯೂಟ್ಯೂಬರು. ಈ ಒಂದು ವಿಡಿಯೋ ಸಾಕಷ್ಟು ಕೆ ಫ್ಯಾನ್ಸ್ ಗೆ ರೀಚ್ ಆಗಲ್ಲ. ಸೊ ಅಂತರಲ್ಲಿ ವಿಡಿಯೋ ನೋಡ್ತಾರ ಅಥವಾ ಇಲ್ಲ ಮ್ಯಾಟರ್ ಆಗಲ್ಲ. ಬಟ್ ನನ್ನ ಸ್ಟ್ರಾಟಜಿಕ್ ಏನಪ್ಪಾ ಅಂದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ಈಗ ಸ್ಟೆಫನ್ ಫ್ಲೇಮಿಂಗ್ ಅವರಿಗೆ ಕಿತ್ತಿ ಒಯ್ಯಬೇಕು. ಋತುರಾಜ್ ಗಾಯಕ್ವಾಡ್ಗೆ ಆಸ್ ಎ ಕ್ಯಾಪ್ಟನ್ ಇಂದ ಕೆಳಗಿಳಿಸಬೇಕು. ಅವರ ಪ್ಲೇಸ್ ಅಲ್ಲಿ ಸಂಜುಗ ಅಥವಾ ಬೇರೆ ಯಾರಿಗಾದ್ರೂ ಕ್ಯಾಪ್ಟನ್ಸಿ ಕೊಡಿ. ಸೊ ಅದರನ್ನು ನೆಕ್ಸ್ಟ್ ವಿಡಿಯೋ ಡಿಸ್ಕಸ್ ಮಾಡ್ತೀನಿ ಯಾರು ಕೊಡ್ಬೇಕಂತ ಹೇಳಿ. ಆದ್ರೆ ಸ್ಟೆಫನ್ ಫ್ಲೇಮಿಂಗು ಲಾಸ್ಟ್ 1-2-3 ಇಯರ್ಸ್ ಅವರ ಕೋಚಿಂಗ್ ಅಂತ ಪರಿ ಇಲ್ಲ.
ಸ್ಟೆಫನ್ ಫ್ಲೇಮಿಂಗ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ಲಾಸ್ಟ್ 2 ವರ್ಷ ಆ ಒಂದು ಮಿನಿ ಆಕ್ಷನ್ ಆಗಲಿ ಮತ್ತು ಮೆಗಾ ಆಕ್ಷನ್ ಆಗಲಿ ಒಳ್ಳೆ ಒಳ್ಳೆ ಪ್ಲೇಯರ್ಸ್ ಗೆ ಪಿಕ್ ಮಾಡುವಂತ ಚಾನ್ಸ್ ಇತ್ತು. ಮೆಗಾ ಆಕ್ಷನ್ ಬಿಡಮ್ಮ, ನಾವು ಲಾಸ್ಟ್ ಮಿನಿ ಆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಸಿ.ಎಸ್.ಕೆ ಟೀಮ್ ಅಲ್ಲಿ ಅಷ್ಟೊಂದು ಹ್ಯೂಜ್ ಪರ್ಸ್ ಇತ್ತು. ಆ ಒಂದು ಪರ್ಸ್ ತಗೊಂಡು ಈಸಿಯಾಗಿ ಒಳ್ಳೆ ಒಳ್ಳೆ ಬಾಲರ್ಸ್ ಗೆ ಬೈ ಮಾಡುವಂತಹ ಚಾನ್ಸ್ ಇತ್ತು. ಆದ್ರೆ ಸಿ.ಎಸ್.ಕೆ ಮ್ಯಾನೇಜ್ಮೆಂಟ್ ಮಾಡಿದ್ದು ಅಗೇನ್ ಬ್ಯಾಟರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ. ಲಾಸ್ಟ್ ವರ್ಷ ಎಂಡ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಬ್ಯಾಟರ್ಸ್ ಸೆಟ್ ಆಗಿದ್ರು. ಆಯುಷ್ ಮಾತ್ರೆ ಮತ್ತು ಉರ್ವಿಲ್ ಪಟೇಲ್ ಎಂಟ್ರಿ ಕೊಟ್ಟಿದ್ರು. ಬ್ಯಾಟಿಂಗ್ ಅಲ್ಲಿ ಆ ಒಂದು ಫೈರ್ ಪವರ್ ಬಂತು. ಕೇವಲ ಸಿ.ಎಸ್.ಕೆ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿತ್ತು ಅದು ಬಾಲರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿತ್ತು. ಆದ್ರೆ ಸಿ.ಎಸ್.ಕೆ ಮ್ಯಾನೇಜ್ಮೆಂಟ್ ಬಾಲರ್ಸ್ ಎಲ್ಲ ಗುರು ಬ್ಯಾಟರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ. ಅದು ಏನೇ ಆಗ್ಲಿ, ಈಗ ಟೀಮ್ ಹೆಂಗಿದೆಪ್ಪ ಅಂದ್ರೆ ಬಾಲರ್ಸ್ ಯಾರು ಇಲ್ಲ. 300 ರನ್ಸ್ ನ ಸ್ಕೋರ್ ಮಾಡಿದ್ರು ಆ ಒಂದು 300 ರನ್ಸ್ ನ ಡಿಫೆಂಡ್ ಮಾಡುವಂತಹ ಕ್ಯಾಲಿಬರು ಸಿ.ಎಸ್.ಕೆ ಟೀಮ್ ಅಲ್ಲಿ ಇಲ್ಲ ಬಾಸ್. ಅಂತ ಒಂದು ಬಾಲರ್ಸ್ ಸಿ.ಎಸ್.ಕೆ ಟೀಮ್ ಅಲ್ಲಿ ಇದ್ದಾರೆ. ಇಂತ ಒಂದು ಬಾಲರ್ಸ್ ಇಟ್ಟುಕೊಂಡು ಸಿ.ಎಸ್.ಕೆ ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತೆ ಅಂತ ಹೆಂಗ ಥಿಂಕ್ ಮಾಡ್ತಿದ್ದೀರಾ? ಆಗಲ್ಲ. ಸಿ.ಎಸ್.ಕೆ ನೆಕ್ಸ್ಟ್ ಮ್ಯಾಚ್ ಆರ್.ಸಿ.ಬಿ ವಿರುದ್ಧ ಇದೆ. ಅದು ನಾಳೆ ಸಂಡೇ ಕ್ರ್ಯಾಕಿಂಗ್ ಕಂಟೆಸ್ಟ್ ಇರುತ್ತೆ. ಮೈಟಿ ಬಿಗ್ಗೆಸ್ಟ್ ಡೇಂಜರಸ್ ಟೀಮು ಆರ್.ಸಿ.ಬಿ. ಈ ಆರ್.ಸಿ.ಬಿ ಟೀಮ್ ವಿರುದ್ಧ ಸಿ.ಎಸ್.ಕೆ ಟೀಮು ಯಾವ ರೀತಿ ಪ್ಲಾನ್, ಯಾವ ರೀತಿ ಸ್ಟ್ರಾಟಜಿಕ್ ಮಾಡಬೇಕು, ಸಿ.ಎಸ್.ಕೆ ಕೋಚ್ ಈ ಒಂದು ಸ್ಟ್ರಾಟಜಿಕ್ ನ ಮಾಡ್ತಾರ ಅಥವಾ ಇಲ್ಲ ಗೊತ್ತಿಲ್ಲ. ಬಟ್ ನಾನು ಆಸ್ ಎ ಕ್ರಿಕೆಟ್ ಫ್ಯಾನ್ ಆಗಿ ನನ್ನ ಒಪಿನಿಯನ್ ಏನಪ್ಪಾ ಅಂದ್ರೆ ಸಿ.ಎಸ್.ಕೆ ಟೀಮ್ ಏನೆಲ್ಲ ಚೇಂಜ್ ಮಾಡಬೇಕಪ್ಪ ಅಂದ್ರೆ, ಫಸ್ಟ್ ಚೇಂಜ್ ಇಲ್ಲಿ ಅಖಿಲ್ ಹುಸೇನ್ ಅವರ ಎಂಟ್ರಿ ಆಗ್ಲೇಬೇಕು. ಯಾರ ಪ್ಲೇಸ್ಗೆ ಬಂದ್ರೆ ಅದು ನೂರ್ ಅಹಮದ್ ಅವರ ಪ್ಲೇಸ್ಗೆ ಎಂಟ್ರಿ ಕೊಡಬೇಕು. 2 ಮ್ಯಾಚ್ ಅಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರೆ ನೂರು. ಈಗ ಅವರ ಪ್ಲೇಸ್ ಅಲ್ಲಿ ಅಖಿಲ್ ಹುಸೇನ್ ಬಂದ್ರೆ ಏನಾಗುತ್ತೆ ಗೊತ್ತಾ? ಒಂದು ಡೌನ್ ದಿ ಆರ್ಡರ್ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಅಖಿಲ್ ಹುಸೇನ್, ಮತ್ತು ಪವರ್ ಪ್ಲೇಲಿ ಪವರ್ ಪ್ಯಾಕ್ಡ್ ಆಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಪ್ಲಸ್ ಆರ್.ಸಿ.ಬಿ ಟೀಮ್ ಅಲ್ಲಿ ವಿರಾಟ್, ಫಿಲ್ ಸಾಲ್ಟ್, ರಜಾತ್ ಪಡಿದರ್, ರೊಮೋರೆ ಶಫರ್ಡ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಈ 5 ಪ್ಲೇಯರ್ಸ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದಾರೆ. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗೆ ಒಂದು ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಅದು ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬಾಲರ್, ಅದು ಅಖಿಲ್ ಹುಸೇನ್. ಪವರ್ ಪ್ಲೇಲಿ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಸೊ ಈ ಒಂದು ಚೇಂಜ್ ಮಾಡಲೇಬೇಕು. ಮತ್ತು ಸಿ.ಎಸ್.ಕೆ ಟೀಮ್ ಅಲ್ಲಿ ಪವರ್ ಪ್ಲೇಲಿ ವರ್ಸ್ಟ್ ಬಾಲಿಂಗ್ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸ್ ಕಡಿಮೆ ಆಗುತ್ತೆ. ಅಖಿಲ್ ಹುಸೇನ್ ಎಕನಾಮಿಕ್ ಇಂದ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಫಸ್ಟ್ ಪಾಯಿಂಟ್, ಫಸ್ಟ್ ಚೇಂಜ್. ಸೆಕೆಂಡ್ ಚೇಂಜ್ ಏನಪ್ಪಾ ಅಂದ್ರೆ ಅದು ಡೆವಾಲ್ಡ್ ಬ್ರೇವಿಸ್ ಅವರು ಡೆಫಿನೆಟ್ ಆಗಿ ಎಂಟ್ರಿ ಕೊಡುವಂತ ಚಾನ್ಸ್ ಇರುತ್ತೆ. ಡೆವಾಲ್ಡ್ ಬ್ರೇವಿಸ್ ಎಂಟ್ರಿ ಕೊಟ್ರೆ ಸಿ.ಎಸ್.ಕೆ ಟೀಮ್ ಅಲ್ಲಿ ಮಿಡ್ಲ್ ಆರ್ಡರ್ ಅಲ್ಲಿ ಒಂದು ಫೈರ್ ಬರುತ್ತೆ. ಮೂರನೇ ಚೇಂಜ್ ಏನಪ್ಪಾ ಅಂದ್ರೆ ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್, ಅದು ಜೇಮಿ ವಾರ್ಟನ್ ಅವರು ಎಂಟ್ರಿ ಕೊಡ್ಲೇಬೇಕು. ಸಿ.ಎಸ್.ಕೆ ಟೀಮ್ ಅಲ್ಲಿ ಅಂತ ಪರಿ ಫೈರ್ ಕ್ರ್ಯಾಕಿಂಗ್ ಬಾಲರ್ಸ್ ಇಲ್ಲ, ಬಟ್ ಇವರು ಒಂದು ರೇಂಜ್ ಅಲ್ಲಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಕ್ರ್ಯಾಕಿಂಗ್ ಪರ್ಫಾರ್ಮೆನ್ಸ್ ಕೊಡಂಗಿಲ್ಲ, ಬಟ್ ಒಂದು ರೇಂಜ್ ಅಲ್ಲಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಈ 3 ಚೇಂಜ್ ಏನಾದ್ರು ಸಿ.ಎಸ್.ಕೆ ಟೀಮ್ ಮಾಡಿದ್ರೆ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಡುವಂತ ಚಾನ್ಸ್ ಇರುತ್ತೆ. ಆದ್ರೆ ನನ್ನ ಪ್ರಕಾರ ಆರ್.ಸಿ.ಬಿ ಟೀಮಿನ ವಿರುದ್ಧ ಸಿ.ಎಸ್.ಕೆ ಟೀಮ್ ಗೆಲ್ಲಲ್ಲ. ಈಸಿಯಾಗಿ ಆರ್.ಸಿ.ಬಿ ಗೆಲ್ಲುತ್ತೆ, ಬಟ್ ಒಂದು ರೇಂಜ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಕೊಡುತ್ತೆ ಅಷ್ಟೇ ಸಿ.ಎಸ್.ಕೆ ಟೀಮ್. ಆದ್ರೆ ವಿನ್ ಆಗ್ತಾರ ಅಥವೆಲ್ಲ ನನಗೆ ಐಡಿಯಾ ಇಲ್ಲ, ಬಟ್ ಡೆಫಿನೆಟ್ ಆಗಿ ಆರ್.ಸಿ.ಬಿ ಟೀಮ್ ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ತಾರೆ. ಅದ್ರ ಬಗ್ಗೆ ನೋ ಡೌಟ್. ಆರ್.ಸಿ.ಬಿ ಟೀಮ್ ಒಂದು ಫೈರ್ ಪವರ್ ಇದೆ, ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಸೆಕೆಂಡ್ ಆ ಒಂದು ಸ್ಟಾರ್ಗೋಸ್ಕರ ಕಾಯ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಒಂದು ಮ್ಯಾಚ್ ಆರ್.ಸಿ.ಬಿ ಗೆಲ್ಲುತ್ತೆ. ಬಟ್ ಸಿ.ಎಸ್.ಕೆ ಟೀಮ್ ಈ ಒಂದು ಪ್ಲಾನ್ಸ್ ಮಾಡಿದ್ರೆ ಸ್ವಲ್ಪ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸ್ ಇರುತ್ತೆ. ಈ ಒಂದು ಸ್ಟ್ರಾಟಜಿಕ್ ನ ಸಿ.ಎಸ್.ಕೆ ಟೀಮ್ ಮಾಡಬೇಕಾಗುತ್ತೆ ಅಂತ ನನ್ನ ಒಪಿನಿಯನ್. ಸೊ ಪ್ರತಿಯೊಬ್ಬ ಐ.ಪಿ.ಎಲ್ ಫ್ಯಾನ್ಸ್ ನೀವೇನಂತೀರಾ? ಸಿ.ಎಸ್.ಕೆ ಟೀಮ್ ಇದೆಲ್ಲ ಚೇಂಜ್ ಮಾಡಬೇಕು, ಇದೆಲ್ಲ ಸ್ಟ್ರಾಟಜಿಕ್ ಮಾಡಬೇಕು, ಕೋಚ್ ಬಗ್ಗೆ ಹೇಳ್ರಿ, ಮತ್ತು ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಬಗ್ಗೆ ಹೇಳ್ರಿ. ಏನಾದ್ರು ಕ್ಯಾಪ್ಟನ್ ಚೇಂಜ್ ಮಾಡಬೇಕಾ ಅಥವಾ ಸಿ.ಎಸ್.ಕೆ ಮ್ಯಾನೇಜ್ಮೆಂಟ್ ಕಂಟಿನ್ಯೂ ಆಗಿ ಋತುರಾಜ್ ಗಾಯಕ್ವಾಡ್ಗೆ ಚಾನ್ಸ್ ಕೊಡ್ಬೇಕಾ? ಸ್ವಲ್ಪ ಹೇಳ್ರಿ. ನನ್ನ ಪ್ರತಿಯೊಬ್ಬ ಸಿ.ಎಸ್.ಕೆ ಫ್ಯಾನ್ಸ್ ನೀವೇ ಹೇಳ್ರಿ. ನಾನು ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ಈ ಒಂದು ಇನ್ಫಾರ್ಮೇಶನ್ ಅಲ್ಲಿ ಏನಾದ್ರು ತಪ್ಪಿದೆಯಾ ಅಥವಾ ಇಲ್ಲ ಗುರು ನೇತೃತ್ವ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿದೆ ಅಂತೀರಾ? ಸೊ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಪ್ರತಿಯೊಬ್ಬ ಸಿ.ಎಸ್.ಕೆ ಫ್ಯಾನ್ಸ್ ನಿಮ್ಮ ಆನ್ಸರ್ ಬೇಕು, ಬೇಗ ಬೇಗ ಕಮೆಂಟ್ಸ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಆರಾಮಾಗಿ ಡಿಸ್ಕಷನ್ ಮಾಡೋಣ. ಐ ಹೋಪ್ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಐ.ಪಿ.ಎಲ್ ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರೆ ಬಂದ್ರೆ ಬೇಗ 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 ಒಂದೇ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಯಾರಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಬೇಗ ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ.